ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾವೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ಬೇಕು. ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ಬೇಕಾದ್ರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ ಏನಪ್ಪ, 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಆಗಬೇಕು. ಅದ್ರ ಜೊತೆ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ರೆ 10 ಮಿಲಿಯನ್ ನ್ಯೂಸ್ ಕಂಪ್ಲೀಟ್ ಆಗಬೇಕು. ಇದು ಎಷ್ಟು ಕೇವಲ 1 ವರ್ಷದ ಒಳಗಡೆ ಕಂಪ್ಲೀಟ್ ಆಗಬೇಕು. ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ನೋದು ಆನ್ ಆಗುತ್ತೆ. ಆದರೆ ಇದೇ ತಿಂಗಳು ಜುಲೈ 15 ಅಂದರೆ ಜುಲೈ 15ನೇ ತಾರೀಕು 2025ರಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟ್ ಬರ್ತಾ ಇದೆ. ಈ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಆ್ಯಕ್ಚುಲಿ ಉಂಟು, ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇದೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಮೌಂಟೇಶನ್ ಡಿಸೇಬಲ್ ಆಗುತ್ತೆ. ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಏನಂದರೆ ಆದಷ್ಟು ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಮಾಡಿದೆ. ಏನಪ್ಪ ಇದೇ ತಿಂಗಳು 15ನೇ ತಾರೀಕು ಜುಲೈ 15, 2025ರಲ್ಲಿ ಯೂಟ್ಯೂಬ್ನಲ್ಲಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಒಂದು ಅಪ್ಡೇಟ್ ರೂಲ್ ಔಟ್ ಆಗುತ್ತೆ. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್, ಕ್ಲಿಯರ್ಗೆ ಆಗ್ಬೇಕಾರೆ ಯೂಟ್ಯೂಬ್ದವ್ರು ಏನು ಮಾಡ್ತಾಯಿದ್ರೆ ಅದರಲ್ಲಿ ಕೆಲವೊಂದಷ್ಟು ಕಂಡೀಷನ್ ಅಂದರೆ ಕೆಲವೊಂದಷ್ಟು ಕ್ಯಾಟಗರಿ ಚಾನಲ್ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಕ್ಯಾಟಗರಿ ಕೊಟ್ಟಿದ್ದಾರೆ. ಆ ಒಂದು ಕ್ಯಾಟಗರಿ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾರೆ ಅವರೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮೌಂಟೇಶನ್ ಆನ್ ಆಗಲ್ಲ ಅಂತ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಯಾರ್ದೆಲ್ಲ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ, ಯಾರೆಲ್ಲ ನಿಮಗೂ ಕೂಡ ಇಂಪಾರ್ಟೆಂಟ್, ವಿಡಿಯೋ ಕೂಡ ಮೌಂಟೇಶನ್ ಆನ್ ಆಗಲ್ಲ. ಅದ್ರೂ ಕೂಡ ಅಪ್ಡೇಟ್ ಬಂದಿದೆ. ಅದೇನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಉಂಟು, ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ನದು ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲನೇದು ಮುಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್. ಅದ್ರ ಜೊತೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರಬೇಕು ಮತ್ತು ಅದ್ರ ಜೊತೆಗೆ ಅಡ್ವಾನ್ಸ್ ಫೀಚರ್ಸ್ ಅನ್ನೋದು ಎನೇಬಲ್ ಆಗಬೇಕು. ಆವಾಗ ನಮಗೆ ಯೂಟ್ಯೂಬ್ನಲ್ಲಿ ಮೌಂಟೇಶನ್ ಅಪ್ಪಿಲ್ ಅನ್ನೋ ಆಪ್ಷನ್ ಬರುತ್ತೆ. ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಆದರೆ ಬಟ್ ಈಗ ಯೂಟ್ಯೂಬ್ನಲ್ಲಿ ಈ ಜುಲೈ 15ನೇ ತಾರೀಕಿನಿಂದ ಅಂದರೆ ಒಂದು ಹೊಸ ನ್ಯೂ ಅಪ್ಡೇಟ್ ಬರ್ತಾ ಇದೆ. ಈ ಒಂದು ಅಪ್ಡೇಟ್ ಆ್ಯಕ್ಚುಲಿ ಬಂದುಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಎಲ್ಲರೂ ಕೂಡ ಇದೊಂದು ಬ್ಯಾಡ್ ಅಪ್ಡೇಟ್ ಅಂತ ನಾನು ಹೇಳ್ಬೋದು. ಒರಿಜಿನಲ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ನಮ್ಮಂಥ ಒರಿಜಿನಲ್ ಕ್ರಿಯೇಟರ್ಸ್ ತುಂಬ ಖುಷಿ. ಆದರೆ ಬಟ್ಟು ಈ ಒಂದು ಅಪ್ಡೇಟು ತುಂಬ ಬೇಜಾರಾಗುವಂಥ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಚಾನಲ್ಸ್ ಕ್ಯಾಟಗರಿ ಕೊಟ್ಟಿದ್ದಾರೆ, ಅಂದರೆ ಕೆಲವೊಂದಷ್ಟು ಟಾಪಿಕ್ ಕೊಟ್ಟಿದ್ದಾರೆ. ಆ ಒಂದು ಕ್ಯಾಟಗರಿ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಆ ಒಂದು ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಯಾಕಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇಲ್ಲ, ಮಿಲಿಯನ್ ವಾಚ್ ಅವರ್ಸ್ ಇದ್ದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಅದು ಯಾವೊಂದು ಕ್ಯಾಟಗರಿ ಏನು ನೋಡೋದು ತುಂಬ ಸಿಂಪಲ್. ಮೊದಲನೇ ಉಂಟು ಈ ಒಂದು ಅಪ್ಡೇಟ್ ನಾನು ನಿಮಗೆಲ್ಲ ವಿಡಿಯೋ ತಲೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಯೂಟ್ಯೂಬ್ ನೀವು ಅದ್ರ ಮೂಲಕ ಹೋಗಿ ನೋಡ್ಕೊಳ್ಬೋದು. ಏನು ನೋಡೋದು ತುಂಬ ಸಿಂಪಲ್. ಮೊದಲನೇ ಉಂಟು ಯೂಟ್ಯೂಬ್ದವ್ರು ಎದ್ರ ಮೇಲೆ ಫೋಕಸ್ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ಯಾರೆಲ್ಲ ಒರಿಜಿನಲ್ ಕಂಟೆಂಟ್ ವೀಡಿಯೋ ಮಾಡ್ತಾರೆ ಅಂದರೆ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಸ್ಕ್ರಿಪ್ಟ್ ಬರೋದು ವಿಡಿಯೋ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರಲ್ಲ ಒರಿಜಿನಲ್ ಕಂಟೆಂಟ್. ಈಗ ನಾವು ಮಾಡ್ತಾ ಇದ್ರಲ್ಲ, ನೀವು ಮಾಡ್ತಾ ಇದ್ದಾರೆ, ಇದು ಒರಿಜಿನಲ್ ಕಂಟೆಂಟ್. ಇಂಥ ಒಂದು ಕಂಟೆಂಟ್ ಮಾತ್ರ ಯೂಟ್ಯೂಬ್ದವ್ರು ಮೌಂಟೇಶನ್ ಮಾಡ್ತಾರೆ. ಆದರೆ ಬಟ್ ಬೇರೆ ಕ್ಯಾಟಗರಿ ಏನಿದೆಲ್ಲ ಅವ್ರ ಚಾನಲ್ ಮೌಂಟೇಶನ್ ಆನ್ ಆಗೋದು ಡೌಟು. ಏನಾದರೂ ಒಂದು ವೇಳೆ ಮೌಂಟೇಶನ್ ಆನ್ ಇದ್ರೂ ಕೂಡ ಡಿಸೇಬಲ್ ಆಗುತ್ತೆ. ಏನೆಲ್ಲ ತುಂಬ ಸಿಂಪಲ್. ಕೆಲವೊಂದಷ್ಟು ನಾನು ನಿಮಗೆ ಹೇಳ್ತೇನೆ, ಇಂಪಾರ್ಟೆಂಟ್ ಎಲ್ಲ ಬರ್ದಿದ್ದೀನಿ, ನಾನು ನಿಮ್ಗೆ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಏನೆಲ್ಲ ತುಂಬ ಸಿಂಪಲ್ ನಾನು ನಿಮಗೆ ಹೇಳ್ತೇನೆ. ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ಏನಿಲ್ಲ ತುಂಬ ಸಿಂಪಲ್. ಮೊದಲನೇ ಮುಟ್ಟು ಏನಪ್ಪ, ಮಾಸ್ ಪ್ರೊಟೆಕ್ಟೆಡ್ ಕಂಟೆಂಟ್ ಅಂತ ಬಂದ್ಬಿಟ್ಟು. ಮಾಸ್ ಪ್ರೊಟೆಕ್ಟೆಡ್ ಕಂಟೆಂಟ್ ಅಂದರೆ ತುಂಬ ಸಿಂಪಲ್, ಕ್ಲಿಯರ್ ಆಗ್ಬೇಕಾರೆ ಜನರಲ್ ಸ್ಲೇಡ್ ಶೋ ವಿಡಿಯೋ ಅಂತ ಬಂದ್ಬಿಟ್ಟು. ಜನರಲ್ ಸ್ಲೇಡ್ ಶೋ ಅಂದರೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ಗೆ ಹೇಳ್ಬೇಕಾರೆ ನಮಗೆ ಕ್ಲಿಯರ್ ಆಗ್ಬೇಕಾರೆ, ಈ ಕೆಲವೊಂದಷ್ಟು ಫೋಟೋಸ್ ಆಗಿರ್ಬೋದು ಮತ್ತು ಈ ಲಿರಿಕ್ಸ್ ಬರೆದು ವೀಡಿಯೋ ಮಾಡ್ತಾರೆ. ನೀವು ನೋಡಿದರೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿರ್ತಾರೆ. ನೀವು ಈ ಲಿರಿಕ್ಸ್ ಬರೆದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ವೀಡಿಯೋ ಶೂಟ್ ಮಾಡೋದು ಮತ್ತು ಈ ಲೈಟಿಂಗ್ ಬಗ್ಗೆ ವೀಡಿಯೋ ಮಾಡೋದು, ಅಂದರೆ ಲೈಟ್ ಪ್ಲೇ ಮಾಡಿ ವೀಡಿಯೋ ಮಾಡೋದು ಮತ್ತು ಈ ರೀತಿ ಒಂದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಾ ಇದ್ದಾರೆ. ಈ ಒಂದು ಕ್ಯಾಟಗರಿ ಏನಿದೆಲ್ಲ, ಈ ಒಂದು ಚಾನಲ್ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಮೌಂಟೇಶನ್ ಆನ್ ಆಗಲ್ಲ ಅಂತ ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮೌಂಟೇಶನ್ ಆನ್ ಆಗಲ್ಲ. ಏನಾದರೂ ಮೌಂಟೇಶನ್ ಆನಿದ್ರೆ ಇದೇ ಜುಲೈ 15ನೇ ತಾರೀಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಕೂಡ ಡಿಸೇಬಲ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇದು, ಕ್ಲಿಯರಾಗಿ ಅರ್ಥ ಆಯ್ತಾ? ಅಂದರೆ ಕ್ಲಿಯರಾಗಿ ಆಗ್ಬೇಕಾದ್ರೆ ಫೋಟೋ ಅದೇ ಯೂಸ್ ಮಾಡಿರ್ತಾರೆ ತುಂಬ ಜನ, ಫೋಟೋ ಆಗಿರ್ಬೋದು. ಆ ರೀತಿ ಇನ್ನೊಬ್ಬರು ಇದನ್ನ ತೊಗೊಂಡು ಅಂದರೆ ಏನೂ ಎಫೆಕ್ಟ್ ಇಲ್ಲದೆ ಇನ್ನೊಬ್ಬರು ಕಂಟೆಂಟ್ ತೊಗೊಂಡು ಇದು ಮಾಡೋದು ಅಂದ್ರೆ ಆ ಒಂದು ಚಾನಲ್ಗಳು ಏನು ಮಾಡ್ತಾರೆ, ಮೌಂಟೇಶನ್ ಆನ್ ಆಗಲ್ಲ. ಇದು ಬಂದ್ಬಿಟ್ಟು ಮೊದಲನೇದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಆಟೋ ವಾಯ್ಸ್ ನ್ಯೂಸ್ ವೀಡಿಯೋಸ್ ಬಂದ್ಬಿಟ್ಟು. ಆಟೋ ವಾಯ್ಸ್ ನ್ಯೂಸ್ ವೀಡಿಯೋ ಅಂದರೆ ಈ ಜನರೇಟ್ ಮಾಡ್ಕೊಂಡು ಸಪೋರ್ಟ್ ತೊಗೊಂಡು ವೀಡಿಯೋ ಮಾಡೋದು. ಈ ಆಟೋ ವಾಯ್ಸ್ ನ್ಯೂಸ್ ನೀವು ನೋಡಿದಿರಾ, ತುಂಬ ಜನ ವೀಡಿಯೋ ನೋಡಿರ್ತಾರೆ, ಅಲ್ಲಿ ಇದು ಮಾಡಿರ್ತಾರೆ. ಅಂಥ ಒಂದು ಚಾನಲ್ಗಳು ಕೂಡ ಮೌಂಟೇಶನ್ ಆನ್ ಆಗಲ್ಲ. ಏನಾದರೂ ಮಾಡ್ತಾಯಿದ್ರೆ ಇವಾಗಲೇ ನಿಲ್ಲಿಸ್ಬಿಡಿ, ಬಿಟ್ಟು ಬೇರೆ ಕಂಟೆಂಟ್ ಮಾಡಿ. ಅದರ ಬಟ್ ನಿಮ್ಮ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಇದು ಕೂಡ ನಿಮಗೆ ಇಂಪಾರ್ಟೆಂಟು. ಇನ್ನು ಥರ್ಡ್ ಬಂದ್ಬಿಟ್ಟು ಯಾರೆಲ್ಲ ರಿಯಾಕ್ಷನ್ ವೀಡಿಯೋ ಮಾಡ್ತಾರೆ ನಿಮಗೂ ಕೂಡ ಇಂಪಾರ್ಟೆಂಟ್. ಏನಂದ್ರೆ ಯಾರೆಲ್ಲ ರಿಯಾಕ್ಷನ್ ವೀಡಿಯೋ ಮಾಡ್ತಾಯಿದ್ರೆ ಅದರಲ್ಲಿ ನೀವು ಯಾವುದೇ ರೀತಿ ವಾಯ್ಸ್ ಆಗಿರ್ಬೋದು ರಿಯಾಕ್ಷನ್ ಮಾಡಲ್ದೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಆ ಒಂದು ಕಂಟೆಂಟ್ ಚಾನಲ್ ಕೂಡ ಯಾವುದೇ ಕಾರಣಕ್ಕೂ ಮೌಂಟೇಶನ್ ಆನ್ ಆಗಲ್ಲ. ಇದು ನಮಗೆ ತುಂಬ ಇಂಪಾರ್ಟೆಂಟ್. ಅಂದರೆ ಯಾವ ರೀತಿ ಅಂದರೆ ಈಗ ರಿಯಾಕ್ಷನ್ ವೀಡಿಯೋ ನೀವು ಏನು ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಅದಕ್ಕೆ ನಿಮ್ಮದು ಯಾವುದೇ ರೀತಿ ಪೇಸ್ ತೋರಿಸಲ್ದೆ ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡದೆ ನೀವು ರಿಯಾಕ್ಷನ್ ವೀಡಿಯೋ ಹಂಗೆ ಸುಮ್ಮನೆ ಅಪ್ಲೋಡ್ ಮಾಡಿದರೆ ಆ ಒಂದು ಚಾನಲ್ ಕೂಡ ಯಾವುದೇ ಕಾರಣಕ್ಕೂ ಮೌಂಟೇಶನ್ ಆನ್ ಆಗಲ್ಲ. ಇದು ಮೇನ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಳಿ.
ಆದರೆ ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಯಾಕ್ಷನ್ ವಿಡಿಯೋ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗ್ಬೇಕಾದ್ರೆ ನೀವು ಏನು ಮಾಡಬೇಕು, ಅದಕ್ಕೆ ನಿಮ್ಮದೇ ಆದಂಥ ಎಡಿಟಿಂಗ್ ಮಾಡ್ಕೋಬೇಕು. ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡಬೇಕು. ಅದ್ರ ವಿಡಿಯೋ ತಕ್ಕಂತೆ ನೀವು ರಿಯಾಕ್ಷನ್ ಮಾಡಬೇಕು. ಆವಾಗ ಮಾತ್ರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಇಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಗೈಸ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅದರ್ ಸೋಷಿಯಲ್ ಮೀಡಿಯಾ ಕ್ಲಿಪ್ಸ್ ಅಂತ ಬಂದ್ಬಿಟ್ಟು. ಅದರ್ ಸೋಷಿಯಲ್ ಮೀಡಿಯಾ ಕ್ಲಿಪ್ಸ್ ಅಂದರೆ ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಏನಂದರೆ ಈ ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದೋ ಒಂದು ವಿಡಿಯೋ ವೈರಲ್ ಆಯ್ತಂದ್ರೆ ಆ ವಿಡಿಯೋ ಎಲ್ಲ ತೊಗೊಂಡು ಅದನ್ನೆಲ್ಲ ಜಾಯಿಂಟ್ ಮಾಡೋದು, ಅದನ್ನೆಲ್ಲ ಎಲ್ಲ ಕ್ಲಿಪ್ಸ್ ಎಲ್ಲ ಜಾಯಿಂಟ್ ಮಾಡಿ ಎಡಿಟ್ ಮಾಡೋದು. ಒಂದು ದೊಡ್ಡದಾಗಿ 5ರಿಂದ 10 ನಿಮಿಷ ವಿಡಿಯೋ ಮಾಡೋದು, ಅದನ್ನೆಲ್ಲ ಕ್ಲಿಪ್ಸ್ ಎಡಿಟ್ ಮಾಡಿ ಅದನ್ನೇನು ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅಂಥ ಒಂದು ಚಾನಲ್ಗಳು ಅಂದರೆ ಅಂಥ ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಚಾನಲ್ಗಳು ಕೂಡ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ. ಏನಾದರೂ ಒಂದು ವೇಳೆ ಮಾನಿಟೈಸೇಷನ್ ಆಗಿದ್ರೆ, ಲಕ್ ಚೇಂಜ್ ಆಗಿ ಏನಾದರೂ ಆಗಿದ್ರೆ ಆ ಒಂದು ಚಾನಲ್ ಕೂಡ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಅದು ಯಾವಾಗ, ಇದೇ ತಿಂಗಳು ಜುಲೈ ಮಂತ್ 15ನೇ ತಾರೀಕಿನಿಂದ ಡಿಸೇಬಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯ ಬಂದ್ಬಿಟ್ಟು ಏನಪ್ಪ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಈ ಯಾರೆಲ್ಲ ಎ ಜನರೇಟೆಡ್ ವಿಡಿಯೋ ಮಾಡ್ತಾಯಿದ್ರೆ, ಈಗ ತುಂಬ ಟ್ರೆಂಡ್ ಇದೆ, ಎ ಅನ್ನೋದು ತುಂಬ ಟ್ರೆಂಡ್ ಇದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಈ AI ಸಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಏನು ವಿಡಿಯೋ ಕ್ರಿಯೇಟ್ ಮಾಡ್ತಾಯಿದ್ರೆ ಅಂಥ ಒಂದು ಚಾನಲ್ಗಳು ಕೂಡ ಮಾನಿಟೈಸೇಷನ್ ಆನ್ ಆಗಲ್ಲ. ಆ ಒಂದು ವಿಡಿಯೋ ಮಾಡುವಂಥ ಚಾನಲ್ಗಳು ಅಂದರೆ ಆ ಒಂದು ಜನ್ರೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡುವಂಥ ಚಾನೆಲ್ಗಳು ಕೂಡ ಮಾನಿಟೈಸೇಷನ್ ಆನ್ ಆಗಲ್ಲ. ಆದರೆ ಮಾನಿಟೈಸೇಷನ್ ಆನ್ ಆಗ್ಬೇಕಾದ್ರೆ ಏನು ಮಾಡಬೇಕು, ಆ AI ವಿಡಿಯೋ ಏನು ನೀವು ಜನ್ರೇಟ್ ಮಾಡ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು, ಎಫೆಕ್ಟ್ ಅಂದರೆ ಅದನ್ನ ನೀವು ಎಡಿಟ್ ಮಾಡ್ಕೋಬೇಕು, ಕಸ್ಟಮೈಸೇಷನ್ ಮಾಡ್ಕೋಬೇಕು. ಕಸ್ಟಮೈಸೇಷನ್ ಅಂದರೆ ಎಡಿಟ್ ಯಾವ ರೀತಿ ಅಂದರೆ ಅಂದರೆ ನಿಮ್ಮ ವಾಯ್ಸ್ ಅವ್ರು ಕೊಡೋದು, ಸ್ಕ್ರಿಪ್ಟ್ ನೀವು ಖುದ್ದಾಗಿ ಬರಬೇಕು. ಅದನ್ನೆಲ್ಲ ನೀವು ಚೇಂಜ್ ಮಾಡಿ ಎಡಿಟ್ ಮಾಡಿದರೆ ಮಾನಿಟೈಸೇಷನ್ ಆನ್ ಆಗೋ ಚಾನ್ಸಸ್ ಇದೆ. ಆದರೆ ಬಟ್ ನೀವು ಮಾನಿಟೈಸೇಷನ್ ಅಂದರೆ AI ಜನ್ರೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಯೂಟ್ಯೂಬ್ನಿಂದ ದುಡ್ಡು ಮಾಡ್ತೀನಿ ಅಂದ್ರೆ ಸಾಧ್ಯ ಆಗಲ್ಲ. ಯೂಟ್ಯೂಬ್ದವ್ರು ಕ್ಲಿಯರ್ ಹೇಳ್ಬಿಟ್ಟಿದ್ರೆ ಏನೋ ತುಂಬ ಸಿಂಪಲ್. ಇಷ್ಟು ಈ ಜುಲೈ 15ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ, ರೂಲ್ ಔಟ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ರೂಲ್ ಔಟ್ ಆಗುತ್ತೆ. ನಾನು ಕೂಡ ಏನಾದರೂ ಆ ರೀತಿ ಕಂಟೆಂಟ್ ವಿಡಿಯೋ ಮಾಡಿದರೆ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ನಿಮ್ಮದು ಆಗುತ್ತೆ, ನಂದು ಆಗುತ್ತೆ. ಆ್ಯಕ್ಚುಲಿ ಇದು ಯೂಟ್ಯೂಬ್ದವ್ರು ಮಾಡೋದಕ್ಕೆ ಮೇನ್ ಟಾರ್ಗೆಟ್ ಏನಂದರೆ ಒರಿಜಿನಲ್ ಕಂಟೆಂಟ್ ಯಾರೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅವರಿಗೆ ಬೆನಿಫಿಟ್ಸ್ ಆಗಲಿ ಅಂತ ಹೇಳೋದು. ಮತ್ತು ಅದ್ರ ಜೊತೆ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ನಿಮಗೂ ಕೂಡ ಜುಲೈ 15ನೇ ತಾರೀಕಿನ ಒಂದು ಹೊಸ ನೀವು ಅಪ್ಡೇಟ್ ಏನಪ್ಪ ಯೂಟ್ಯೂಬ್ ಶಾರ್ಟ್ಸಲ್ಲಿ ಏನಪ್ಪ ನಿಮ್ಮ ಯೂಟ್ಯೂಬ್ನಲ್ಲಿ ನಿಮಗೂ ಅರ್ನಿಂಗ್ ಯಾವ ರೀತಿ ಬರುತ್ತೆ, ಆ ಮ್ಯೂಸಿಕ್ ಓನರ್ ಕೂಡ ಅರ್ಧ ಹೋಗುತ್ತೆ ಮತ್ತು ನಿಮಗೂ ಕೂಡ ಅರ್ಧ ಆಗುತ್ತೆ, ಯೂಟ್ಯೂಬ್ದವ್ರು ಕೂಡ ಇದಾಗುತ್ತೆ. ಆದರೆ ಬಟ್ ಯೂಟ್ಯೂಬ್ ಅರ್ನಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ, ಶಾರ್ಟ್ಸಿಂದ ಅರ್ನಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡೋಣ, ಅದು ಬಂದ ನಂತರ ನಾನು ನಿಮಗೆ ಹೇಳ್ತೇನೆ. ಆದರೆ ಬಟ್ ಈಗ ಹೇಳಿದ್ನಲ್ಲ ಇಷ್ಟು ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್. ಯಾರೆಲ್ಲ ರಿಯಾಕ್ಷನ್ ವಿಡಿಯೋ ಮಾಡ್ತಾರೆ ನಿಮಗೆ ಹೇಳ್ಬೇಕಾದ್ರೆ ಕ್ಲಿಯರ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಾದ್ರೆ ನೀವು ಏನು ಮಾಡಬೇಕು, ನಿಮ್ಮ ಪೇಜ್ ತೋರಿಸ್ಬೇಕು, ಅದನ್ನ ಎಡಿಟಿಂಗ್ ಮಾಡ್ಕೊಳ್ಬೇಕು. ಮತ್ತು ಎಡಿಟಿಂಗ್ ಮಾಡೋದೇ ನೀವು ಏನು ಮಾಡಿದ್ರೆ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಆಗಲ್ಲ ರಿಯಾಕ್ಷನ್ ವಿಡಿಯೋ. ಅದಕ್ಕೆ ನೀವು ಎಡಿಟಿಂಗ್ ಮಾಡಿ ನಿಮ್ಮ ವಾಯ್ಸ್ ಅವ್ರು ಕೊಡಬೇಕು, ಪೇಸ್ ಕೊಡಬೇಕು. ಆವಾಗ ಮಾತ್ರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದೇ ರೀತಿ ಕೂಡ ಈ ಅದರ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಏನಿದಾರೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ತೊಗೊಂಡು ವಿಡಿಯೋ ತೊಗೊಂಡು ಹಾಕೋದು, ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ವೈರಲ್ ಆಗಿ ತೊಗೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ಮಾನಿಟೈಸೇಷನ್ ಆಗಲ್ಲ. ಆದಷ್ಟು ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಯೂಟ್ಯೂಬ್ ಅನ್ನೋದು ತುಂಬ ಸ್ಟ್ರಿಕ್ ಆಗಿದೆ. ಮೊದಲಿನಂಗೆ ಯೂಟ್ಯೂಬ್ ಈಗ ಇಲ್ಲ. ಈಗ ಹೊಸ ನೀವು ಅಪ್ಡೇಟ್ ಬಂತು, ಜುಲೈ 15ನೇ ತಾರೀಕಿನ ಸ್ಟಾರ್ಟ್ ಆಯ್ತು ನೋಡಿ. ಇನ್ನು ಮುಂದೆ ತುಂಬ ಕಷ್ಟ. ಯೂಟ್ಯೂಬ್ ಚಾನಲ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದ್ದಾರೆ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಜೆನ್ಯೂನ್ ಆಗಿ ಮಾಡಿ, ಪೇಜ್ ತೋರಿಸಿ. ನಿಮ್ಮ ಪದೇ ಹೇಳೋದೇನೆ, ಪೇಜ್ ತೋರಿಸಿ ವಿಡಿಯೋ ಮಾಡಿ, ವಾಯ್ಸ್ ಅವ್ರು ಕೊಡಿ, ಒಳ್ಳೆ ರೀತಿಯಲ್ಲಿ ರೀಚ್ ಆಗುತ್ತಾರೆ. ಅದನ್ನ ಬಿಟ್ಟು ಬೇರೆ ರೀತಿ ಮಾಡೋಕೊಡಿ. ಮತ್ತು ಅದ್ರ ಜೊತೆ ತುಂಬ ಜನ ಏನು ಮಾಡ್ತಾರೆ, ಚಾಟ್ GPT ಆಗಿರ್ಬೋದು, ಗೂಗಲ್ನಿಂದ ಏನು ಮಾಡ್ತಾರೆ, ಸ್ಕ್ರಿಪ್ಟನ್ನು ತೊಗೋತಿದ್ದಾರೆ. ಸ್ಕ್ರಿಪ್ಟ್ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದಾರೆ, ಪೇಜ್ ತೋರಿಸಿ ವಾಯ್ಸ್ ಅವ್ರು ಕೊಟ್ಟು ವಿಡಿಯೋ ಮಾಡ್ತಾರೆ. ಅಂಥವ್ರಿಗೆ ಹೇಳ್ಬೇಕಾರೆ ನೀವು ಚಾಟ್ GPTಯಿಂದ ಸ್ಕ್ರಿಪ್ಟ್ ತೊಗೊಂಡು ವಿಡಿಯೋ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಬಟ್ ನಿಮ್ಮ ವಾಯ್ಸ್ ಇರಬೇಕು, ನಿಮ್ಮ ಪೇಜ್ ಇರಬೇಕು. ಅದನ್ನ ಬಿಟ್ಟು ಜನ್ರೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನಾನು ದುಡ್ಡು ಮಾಡ್ತಂದ್ರೆ ಆಗಲ್ಲ, ಮಾನಿಟೈಸೇಷನ್ ಆಗಲ್ಲ. ಇದೆ ಆ್ಯಕ್ಚುಲಿ ಅಮೌಂಟು. ಏನೋಲ್ಲ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಬಂದಂಥ ಹೊಸ ನೀವು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ಅಪ್ಡೇಟ್ ನಿಮಗೆ ಯಾವ ರೀತಿ ಅನಿಸುತ್ತೋ ಚಿಕ್ಕದಾಗಿ ಕಮೆಂಟಿಗೆ ಆ್ಯಕ್ಚುಲಿ ಹೇಳ್ಬೇಕ್ರಿ. ಈ ಅಪ್ಡೇಟು ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಆದರೆ ಬಟ್ ಏನು ಮಾಡೋದು, ಹೇಳಲೇಬೇಕಲ್ಲ, ನನ್ನ ಕರ್ತವ್ಯ ಏನು, ನಿಮ್ಮ ತಿಳಿಸ್ತಾ ಇದ್ದೀನಿ ಅಂತ ಇವತ್ತು ನಾನು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸಲ್ಲೂ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು. ಬಾಯ್.